ಕೆಲವರಿಗೆ ವಾಂತಿ ಮಾಡ್ಕೊಳ್ಳೋಷ್ಟು ಆಹಾರ ಇದೆ, ಇನ್ನು ಕೆಲವರಿಗೆ ಆಹಾರನೇ ಇಲ್ಲ. ಅದಕ್ಕೆ ನಾನು ಹುಡುಗನಾಗಿದ್ದಾಗ ನಮ್ಮೂರಿನಲ್ಲಿ ಪಾಪ ಯಾರು ಭತ್ತ ಬೆಳೆಯಲ್ಲ, ಅವರು ಯಾರು ಭತ್ತ ಬೆಳೀತಾರೋ ಅವ್ರ ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು. ಅವ್ರ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ, ಜ್ವರ ಬಂದರೆ, ಬೇದಿ ಆದರೆ ಅನ್ನಕ್ಕೋಸ್ಕರ ನಿಂತ್ಕೊಳ್ಳಿ. ಯಾಕಂದರೆ ಮುದ್ದೆ ನಾವೆಲ್ಲ ಹುಡುಗರಾಗಿದ್ದಾಗ ಅನ್ನ ಉಣ್ತಿದ್ದದೇ ಅಪರೂಪ. ಇಲ್ಲೂ ಭಾಳ ಜನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅನ್ನ ಉಣ್ತಿದ್ದದೇ ಅಪರೂಪ. ನಾವು ಅನ್ನ ಉಣ್ತಿದ್ದದೇ ಯಾವಾಗಪ್ಪ ಅಂತಂದರೆ ಹಬ್ಬ ಮತ್ತು ನೆಂಟರುಗಳು ಬಂದಾಗ. ನಮ್ಮ ಅಜ್ಜಿ ಹೇಳ್ತಿದ್ಲು, ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಅನ್ನ ಅಂತ ಹೇಳ್ತಿದ್ರು ಹಿಂದೆ. ಅದಕ್ಕೆ ನಾನು ಕಣ್ಣಾರೆ ನೋಡಿದ್ದೆ, ಬಡವರು ಪಾಪ ಅವ್ರ ಮಕ್ಕಳಿಗೆ ಅನ್ನ ಕೊಡಲಿಕ್ಕೆ ಅವ್ರ ಮನೇಲಿ ಇಲ್ದೇನೆ, ಅಡುಗೆ ಮಾಡ್ದೇನೆ, ಯಾರು ಮನೆ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಕಾಯ್ಕ ನಿಂತ್ಕೊಳ್ಳೋರು ಒಂದು ತುತ್ತಿಗೆ ಅನ್ನಕ್ಕೆ. ನಾನು ಅದಕ್ಕೆ ಮುಖ್ಯಮಂತ್ರಿ ಆದಾಗ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು. ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ನಿಂತ್ಕೋಬಾರ್ದು, ಅನ್ನಕ್ಕೆ ಒಂದು ತುತ್ತು ಅನ್ನಕ್ಕೋಸ್ಕರ.